सर गए तो हमारे बच्चों का फ्यूचर ही खराब हो जाता। सर अकेले जा रहे हैं, पूरे बच्चों का फ्यूचर इसलिए को जा रहे हैं। His departure will affect us a lot. We here demand you that we want him. We need him. ನಮಗೆ ಸರ್ ಟ್ರಾನ್ಸ್ಫರೇ ಬೇಡ. ನಮಗೆ ಸರ್ ಈ ಶಾಲೆಯಲ್ಲಿ ಇರಲೇಬೇಕು. ಅವರು ಇದ್ರೇನೆ ಈ ಶಾಲೆ. ಯಾಕಿರ್ಬೇಕು ಅವ್ರು ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ತಮ್ಮ ನೆಚ್ಚಿನ ಶಿಕ್ಷಕರೊಬ್ಬರನ್ನ ಬೇರೆ ಶಾಲೆಗೆ ವರ್ಗಾವಣೆ ಮಾಡಿರುವುದನ್ನ ಖಂಡಿಸಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೆರೆಬಿಳಚಿ ಸರ್ಕಾರಿ ಉರ್ದು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ 2008ರಿಂದ ಸೇವೆ ಸಲ್ಲಿಸುತ್ತಿದ್ದ ಶಿಕ್ಷಕ ಸುಹೇಬ್ ಬೇಗ್ ಅವರನ್ನ ಶಿಕ್ಷಣ ಇಲಾಖೆಯು ಬೇರೆಡೆಗೆ ವರ್ಗಾಯಿಸಿದೆ. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ವಿದ್ಯಾರ್ಥಿಗಳು ತರಗತಿಯನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿಂದೆ 100 ವಿದ್ಯಾರ್ಥಿಗಳಿದ್ದಂಥ ಈ ಶಾಲೆಯಲ್ಲಿ ಸುಹೇಬ್ ಬೇಗ್ ರವರ ಪರಿಶ್ರಮದಿಂದ ಇದೀಗ ವಿದ್ಯಾರ್ಥಿಗಳ ಸಂಖ್ಯೆ 400ರ ಗಡಿಯಲ್ಲಿದೆ. ಸುಹೇಬ್ ಬೇಗ್ ಕೇವಲ ಶಿಕ್ಷಕರಲ್ಲದೆ ಮಕ್ಕಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಇವರಿಂದ ಪಾಠ ಕಲಿತ ಮಕ್ಕಳು ಇಂದು ಡಾಕ್ಟರ್, ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಪಾಠದ ಮಹತ್ವದಿಂದಲೇ ಈ ಶಾಲೆಗೆ ಸುತ್ತಮುತ್ತಲಿನ ಜನರು ತಮ್ಮ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ತಮ್ಮ ಸೇವೆಯ ಅವಧಿ ಮುಗಿದರೂ ಕೂಡ ರಾತ್ರಿ 9 ಗಂಟೆವರೆಗೆ ಹೆಚ್ಚುವರಿ ತರಗತಿಗಳನ್ನ ಮಾಡಿ ಉತ್ತಮ ಅಂಕ ಗಳಿಸಲು ನೆರವಾಗುತ್ತಿದ್ದಾರೆ. ಇಂತಹ ಶಿಕ್ಷಕರನ್ನ ಇದೀಗ ವರ್ಗಾವಣೆಗೊಳಿಸಿರುವುದನ್ನ ಕೇವಲ ವಿದ್ಯಾರ್ಥಿಗಳಲ್ಲದೆ ಪೋಷಕರು ಸಹ ಖಂಡಿಸಿ ಶಾಲೆಯ ಆವರಣದಲ್ಲಿ ಧರಣಿ ಕುಳಿತಿದ್ದಾರೆ. ಇದೇ ವೇಳೆ ನಮ್ಮ ಎಬಿ ನ್ಯೂಸ್ ಜೊತೆ ಎಸ್ಡಿಎಂಸಿ ಅಧ್ಯಕ್ಷರು, ಶಾಲೆಯ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿನಿಗಳು ಮಾತನಾಡಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. एक कम नहीं से ठीक है, जरा आवाज़ बंद है. वो सर गए तो हमारे बच्चों का फ्यूचर ही खराब हो जाता। सर अकेले जा रहे हैं, पूरे बच्चों का फ्यूचर इसलिए को जा रही। हमने वो सर होना, सब किसी हालत में सर होना, हमने वो सर होना ये फॉर्म है। ये सर रहे तो हमारे बच्चे आ गए, हम नहीं ना साथ दो, हमारा सपोर्ट करो. ಮಕ್ಕಳು ಓದ್ತಿದಾರಲ್ಲ ಶಾಲೆಯಲ್ಲಿ ಎಷ್ಟನೇ ಕ್ಲಾಸ್ ಓದ್ತಿದ್ದಾರೆ? एक यही था, सर रहने से चाहे बच्चे का एडमिशन करें. सर का हमारा बच्चों का फ्यूचर इस खराब हो जाता. तो मैं भी न्यूज़ से हमारी मदद करो, हमारे सर को यहाँ छोड़ जाने दो ना, हमारे बच्चों का फ्यूचर बच्चों, हमारे बच्चों को नाइट क्लासेस 2 दिन से नहीं, हमारे बच्चे घर में खाना खा रहे नहीं, रो रही. अल्लाह को हमारे सर को जाने दो ना, कोई भी कोशिश होती है हमें साथ आती है, हमारा साथ दो, हमारे सर को यहाँ छोड़. Assalamualaikum. I'm Munifa Alia Khan. I'm studying in 9th standard. I'm here to talk about a very important topic: the transfer of our very beloved teacher, Suhaib Beg sir. He's not just a teacher, but a mentor, but a guide who we all need, who we all require. His derivation is very important to us. We need him here. He's not just a teacher who is helping us to teach us, but he's helping us to build a future. His departure will affect us a lot. We here demand you that we want him. We need him in our lives. As a teacher who has taught us from a very long time, we are very connected to him in our schools, from special classes to Sunday specials, holiday specials, evening sessions, night sessions. He has all from 9th standard to 10th standard. He has given us a lot of education, a lot of morals, a lot of things that we all require. He's not just a teacher, but a guide, but a support, but a reliability of sources. ಸುಹೇಬ್ ಸರ್ ಇದ್ರೇನೆ ಈ ಶಾಲೆ. ಸುಹೇಬ್ ಸರ್ ಇಲ್ಲ ಅಂದ್ರೆ ಈ ಶಾಲೆನೇ ಇಲ್ಲ. ನಮಗೆ ಸುಹೇಬ್ ಸರ್ ಬೇಕೇ ಬೇಕು, ಬೇಕೇ ಬೇಕು ಅಂದ್ರೆ ಬೇಕೇ ಬೇಕು. ನಮಗೆ ಸುಹೇಬ್ ಸರ್ ಇಲ್ಲ ಅಂದ್ರೆ ಈ ಶಾಲೆನೇ ನಾವು ಇರಲ್ಲ. ಯಾವಾದ್ರೂ ಮಕ್ಕಳು ಓದಬೇಕಾದ್ರೆ ಈ ಮಕ್ಕಳು ಇಲ್ಲೇ ಬರಬೇಕು. ಸುಹೇಬ್ ಸರ್ ಇಲ್ಲ ಅಂದ್ರೆ ಈ ಶಾಲೆನೇ ಇಲ್ಲ. ನಾನು ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ. ಸುಹೇಬ್ ಸರ್ ಅಲ್ಲ ಪುಟ್ಟ, ಈಗ ಸುಹೇಬ್ ಬೇಗ್ ಶಾಲೆ ನಿಮ್ಮ ಶಿಕ್ಷಕರು ಏನಿದ್ದಾರೆ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ಈಗ ಟ್ರಾನ್ಸ್ಫರ್ ಆಗಿದೆ ಅಲ್ಲ, ನೀವು ಏನು ಪ್ರತಿಭಟನೆ ಮಾಡೋ ಉದ್ದೇಶ ಏನು? ಅಲ್ಲ ಸರ್, ನಮಗೆ ಸುಹೇಬ್ ಸರ್ ಟ್ರಾನ್ಸ್ಫರೇ ಬೇಡ. ನಮಗೆ ಸುಹೇಬ್ ಸರ್ ಈ ಶಾಲೆಯಲ್ಲಿ ಇರಲೇಬೇಕು. ಅವರು ಇದ್ರೇನೆ ಈ ಶಾಲೆ. ಯಾಕಿರ್ಬೇಕು ಅವ್ರು ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಅವರು ಲ್ಯಾಬ್ ಇದು ಇಂಗ್ರೀಡಿಯೆಂಟ್ಸ್ ಮಾಡಿರೋದು, ಲ್ಯಾಬ್ ಇಂದ ಇನಾಗ್ರೇಷನ್ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಈ
ಶಾಲೆ ಫಸ್ಟ್ ಇದೆ, ಅದಕ್ಕೆ ನಮಗೆ ಸುಹೇಬ್ ಸರ್ ಇರಬೇಕು. ಅವರು ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ, ನಮಗೆ ಆ ಟೀಚಿಂಗ್ ಬೇಕು. ಈ ಊರಿನಲ್ಲಿ ಇದೇ ಶಾಲೆ ಇರೋದು, ಚೆನ್ನಾಗಿ ಓದಿಸ್ತಾ ಇರೋದು, ಅದಕ್ಕೆ ನಮಗೆ ಈ ಶಾಲೆನೇ ಬೇಕು. ಅವ್ರಿಲ್ಲ ಅಂದ್ರೆ ನಮ್ಮ ಶಾಲೆನೇ ಇಲ್ಲ. ಅವರೇ ನಮಗೆ ಎಂಕರೇಜ್ ಮಾಡ್ತಾ ಇದ್ದಾರೆ, ಫಸ್ಟ್ ಬರಬೇಕು, ಚೆನ್ನಾಗಿ ಓದಬೇಕು, ಹಂಗೆ ಹಿಂಗೆ ಅಂತ ಏನೋ ಎಂಕರೇಜ್ ಮಾಡ್ತಾರೆ ಅವರು. हमारे बच्चे यहाँ पढ़ रहे हैं, सुहेब सर रहने से हमें जमा नहीं तो हमें जमाते भी नहीं थे. उनकी वजह से जब मैं स्कूल जा रही थी बच्चे से उनका बच्चा का भेजने का थे हो रहा नहीं. उनके जैसे सर कोच भी आते नहीं, उनके उतने अच्छे कोच भी नहीं आते हैं कि 100 साल होते वैसे सर्विस नहीं है कोच की. उनकी वजह से हमें बच्चा का जमा उनको जैसे जाने दें, उनको क्या तो कोशिश करो कोई यहाँ झाँक लेगा, जाने देना नहीं उनको.